ಕಾಂಗ್ರೆಸ್ನ 5 ಗ್ಯಾರಂಟಿಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳು ರಾಜ್ಯದ ಮೂಲೆ ಮೂಲೆಯ ಜನರಿಗೂ ತಲುಪಿಸುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದಲ್ಲಿ ಕಚೇರಿಯನ್ನ ಉದ್ಘಾಟಿಸಲಾಗಿದೆ. ಅಲ್ಲದೆ ಅಧ್ಯಕ್ಷರನ್ನ ನೇಮಿಸಲಾಗಿದೆ. ಅದರಂತೆ ಕೊರಟಗೆರೆ ಪಟ್ಟಣದಲ್ಲಿ ಗೃಹ ಸಚಿವರ ಆದೇಶದಂತೆ ಪಂಚ ಗ್ಯಾರಂಟಿ ಸಮರ್ಪಕ ಅನುಷ್ಠಾನಕ್ಕಾಗಿ ನೂತನ ಕಚೇರಿ ಹಾಗೂ ಅಧ್ಯಕ್ಷರನ್ನ ನೇಮಿಸಲಾಗಿದೆ. ಇಂದು ಅಧ್ಯಕ್ಷರು ಪದಗ್ರಹಣ ಸ್ವೀಕಾರ ಮಾಡಿದ್ದಾರೆ. ಪ್ರಥಮವಾಗಿ ನಮ್ಮ ತಾಲೂಕಿನ ಈ ಒಂದು ಸರ್ಕಾರದ ಗೃಹ ಸಚಿವರಾದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ, ಈ ಒಂದು ಯೋಜನೆಗೆ ನನ್ನನ್ನು ಮತ್ತು ನನ್ನ ಸ್ನೇಹಿತರು 15 ಜನನ ಸದಸ್ಯರುಗಳನ್ನಾಗಿ ಮಾಡಿರತಕ್ಕಂಥ ನಮ್ಮ ಪರಮೇಶ್ವರ್ಗೆ ನಾನು ಹೊಂದಿಸ್ತಾ, ನಾನು ಮತ್ತು ನಮ್ಮ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯಕ್ರಮದ ಯಾವುದೇ ಒಂದು ಕುಂದುಕೊರತೆ ಬರದಂಗೆ ನಾವೆಲ್ಲರೂ ಶ್ರಮವಹಿಸಿ ಈ ಕಾರ್ಯನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ನಾವು ಈ ಮೂಲಕ ನಿಮ್ಮೆಲ್ಲರಿಗೂ ಹೊಂದಿಸ್ತೀವಿ. ನಾವು ಮಾತು ಮುಗಿಸ್ತಿದ್ದೀವಿ. ಈ ಒಂದು ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಮತ್ತು ಇತರೆ 14 ಜನ ಸದಸ್ಯರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿ ಸರ್ಕಾರದ ನಾಮನಿರ್ದೇಶನ ಮಾಡಿರ್ತಕ್ಕಂಥವರೆಲ್ಲರಿಗೂ ಕೂಡ ನಾನು ಪ್ರಪ್ರಥಮ ಬಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಅನುಷ್ಠಾನ ಸಮಿತಿಗೆ ಏನು 5 ಇಂಪ್ಲಿಮೆಂಟೇಷನ್ ಕಮಿಟಿ ಇದೆ, ಈ ಕಮಿಟಿನ ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ವೆಂಕಟೇಶ್ ಮೂರ್ತಿ ಅವ್ರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯ್ಕೆ ಮಾಡಿದ್ದಾರೆ. ಏನು ಈ ಕಮಿಟಿಗಳಿದ್ದಾವೆ, ಬಸ್ಸಿಂದ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಎಲೆಕ್ಟ್ರಿಕ್ದು ಇರ್ಬೋದು, ಎಲ್ಲದನ್ನು ಎಲ್ಲಿ ಯಾರಿಗೆ ಇನ್ನೂ ತಲುಪ್ತಾ ಇಲ್ಲ ಅವ್ರಿಗೆಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಮೀಟಿಂಗ್ ಮಾಡಿ ಓಡಾಡ್ಕೊಂಡು ಅವರೆಲ್ಲರಿಗೂ ಇನ್ನೂ ಯಾರ್ಯಾರಿಗೆ ಈ ಸೌಲಭ್ಯ ಸಲ್ತಾ ಇಲ್ಲ ಅವ್ರನ್ನೆಲ್ಲನೂ ಗುರುತಿಸಬೇಕು ಅಂತೇಳಿ ಈ ಸಮಿತಿ ಮಾಡಿದ್ದಾರೆ. ಕೊರಟಗೆರೆ ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮತ್ತು ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಕಚೇರಿಯನ್ನ ಉದ್ಘಾಟಿಸಲಾಯಿತು. ಇದೇ ವೇಳೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ವೆಂಕಟೇಶ್ ಮೂರ್ತಿ ಪದಗ್ರಹಣ ಸ್ವೀಕಾರ ಮಾಡಿದರೆ, ಉಪಾಧ್ಯಕ್ಷರಾಗಿ ಕಿಶೋರ್, ವೀರಣ್ಣಗೌಡ ಸೇರಿದಂತೆ 15 ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಮಿತಿ ಅಧ್ಯಕ್ಷನಾಗಿ ವೆಂಕಟೇಶ್ ಮೂರ್ತಿ ಅವರು ಹಾಗೂ ಉಪಾಧ್ಯಕ್ಷರಾಗಿ 14 ಜನ ಸದಸ್ಯರನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಯೋಜನೆ ಮಾಡಿದ್ದೇ ಪರಮೇಶ್ವರ್ ಸಾಹೇಬರು. ಅನುಷ್ಠಾನ ಏನು 5 ಯೋಜನೆಗಳಿದಾವಲ್ಲ, ಈ ಗ್ಯಾರಂಟಿ ಇದರಲ್ಲಿ ಮಾಡಿದವರು ಪರಮೇಶ್ವರ್ ಸಾಹೇಬರು. ಇದನ್ನು ಮಾಡಿರೋದ್ರಿಂದ ಈಗ ಪ್ರತಿಯೊಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೊಂದು ಸಮಿತಿಯನ್ನು ಮಾಡಿದ್ದಾರೆ. ಸಮಿತಿಯ ಎಲ್ಲ ಸದಸ್ಯರು ಗೌರವಧನವನ್ನು ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ. ಅದೇನಿರ್ತದೆ ಸರ್ಕಾರದ ನಾಮಸಕಾರ ಮಾಡ್ಕೊಂಡು ಹೋದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಮ್ಮ ಸದಸ್ಯರುಗಳು ಹೋಬಳಿ ಮಟ್ಟದಲ್ಲಿ ಒಂದೊಂದು ಸಭೆ ಮಾಡಬೇಕಾಗ್ತದೆ. ಮಾಡಿ ಯಾರು ಗೃಹಲಕ್ಷ್ಮಿ ಯೋಜನೆ ತಲುಪ್ತಾ ಇಲ್ಲ, ಯಾರಿಗೆ ಶಕ್ತಿ ಯೋಜನೆ ಕರೆಕ್ಟಾಗಿ ಯಾರು ಅದನ್ನು ಉಪಯೋಗ ಪಡ್ಕೊತಾ ಇಲ್ಲ ಅಂತ ಎಲ್ಲ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಾಗ್ತದೆ. ಸುಮ್ಮನೆ ಆಫೀಸ್ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇನ್ನು ನೀವು ಯಾಕಂದರೆ ದುಡ್ಡೆಲ್ಲ ನಿಮ್ತಾವೆ ಐತೆ. ಈಗ 56,000 ಕೋಟಿ ಅಂದಾಗ ಸರ್ಕಾರದ ದುಡ್ಡೆಲ್ಲ ನಿಮ್ಮ ಕೈಯಲ್ಲಿರ್ತದೆ. ಈಗ ಕೈಯಲ್ಲಿ ನಿಮ್ತಾವಲ್ಲ, ಇವಾಗ ಹೇಳ್ಬೇಕಾಗ್ತದೆ ಜನಗಳಿಗೆ. ಅದೇ ಜವಾಬ್ದಾರಿ ತಗೊಂಡು ಅದನ್ನು ಅನುಷ್ಠಾನಗೊಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಈ ದಿನ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅವರ ಒಂದು ಆಶೀರ್ವಾದದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 5 ಸರ್ಕಾರ ಜಾರಿ ತಂದಿರುವ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕಾಗಿ ವೆಂಕಟೇಶ್ ಮೂರ್ತಿಯವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಉಳಿದಂತೆ 14 ಉಪಾಧ್ಯಕ್ಷರ ಒಂದು ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಅವರ ಒಂದು ಅನುಷ್ಠಾನ ಸಮಿತಿಗೆ ಒಂದು ಕಾರ್ಯಚಟುವಟಿಕೆ ಮಾಡೋದಕ್ಕೆ ತಾಲೂಕು ಪಂಚಾಯಿತಿಯಲ್ಲಿ ಒಂದು ಕಚೇರಿಯನ್ನು ಈ ದಿನದಿಂದ ಪ್ರಾರಂಭ ಮಾಡಲಾಗಿದೆ. ಅದೇ ರೀತಿಯಾಗಿ ಈ 5 ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಏನು ಅನುಷ್ಠಾನ ಸಮಿತಿ ಯಾವ ರೀತಿ ನಮ್ಮ ಸರ್ಕಾರದ ಈ ವಿವಿಧ ಇಲಾಖೆಗಳ ಸಹಕಾರ ಕೋರುತ್ತೆ, ಅದರ ಪರವಾಗಿ ಸಂಪೂರ್ಣವಾಗಿ ನಾವು ತಾಲೂಕು ಆಡಳಿತ ಮತ್ತು ಎಲ್ಲ ಇಲಾಖೆಗಳು ಬೆಂಬಲವಾಗಿರ್ತೀವಿ. ಹಾಗೂ ಅವರ ಒಂದು ಸಹಭಾಗಿತ್ವದಲ್ಲಿ ಪ್ರತಿಯೊಬ್ಬರಿಗೂ ಕಡೆ ವ್ಯಕ್ತಿಗೂ ಕೂಡ ಈ ಒಂದು 5 ಗ್ಯಾರಂಟಿ ಕಾರ್ಯಕ್ರಮಗಳ ಒಂದು ಏನು ಫಲವನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದಂತೆ ನಮಗೆ ಸುಮಾರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 39,000 ಕುಟುಂಬಗಳು ಯೋಜನೆಯನ್ನು
ಪಡಿತಾ ಇದ್ದಾವೆ. ಯುವ ನಿಧಿ ಯೋಜನೆ ಅಡಿಯಲ್ಲಿ ಸುಮಾರು 3,000 ಅನುದಾನವನ್ನು 2,100 ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. 1,500 ಬೆನಿಫಿಟ್ ಇದೆ, ಅದನ್ನು ಸುಮಾರು 1,700 ಮಕ್ಕಳು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೂ ಕೂಡ ಸುಮಾರು ಈಗ 39,000-40,000 ಫಲಾನುಭವಿಗಳಿಗೆ ಈಗ ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಯಾವುದಾದ್ರೂ ವಿವಿಧ ತಾಂತ್ರಿಕ ದೋಷಗಳಿಂದ ಯಾವುದಾದ್ರೂ ನಿಂತು ಹೋಗಿದ್ದಲ್ಲಿ ಅದನ್ನು ಕೂಡ ಮರು ಚಾಲನೆಗೆ ಕೊಡುವಲ್ಲಿ ಪ್ರಯತ್ನ ಮಾಡ್ತೀವಿ. ಈ ವೇಳೆ ತಹಸೀಲ್ದಾರ್ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ಕೆರೆ ಶಂಕರ್, ಅಶ್ವಥ್ ನಾರಾಯಣ್ ಸೇರಿ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಸ್ಯೆ ಬಗೆಹರಿಸಲು ಸಮಿತಿಯ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತುರ್ತು ಸಭೆಗೆ ಆದ್ಯತೆ ನೀಡಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.